ಕೇಶವಜಿ, ಈಗ ಯಾರೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ, ಒಂದಷ್ಟು ಲೈಕ್ಸು, ಒಂದಷ್ಟು ವ್ಯೂಸು, ಒಂದಷ್ಟು ಕಮೆಂಟ್ಗಳು, ಇದು ಒಂದಾಗಲಿ ಎರಡಾಗಲಿ 5 ಜನ 10 ಜನ ಆಗಲಿ ಎಲ್ಲ ಓಕೆ. ಇದೆಲ್ಲವೂ ಕೂಡ ಈಗ ಇವತ್ತು ಯಾವುದೋ ಒಂದು ಅಂಕಣ ಓದ್ತಿದ್ದೆ, ಬಹಳ ಚೆನ್ನಾಗಿತ್ತು ಅಂಕಣ. ಕೆಲವು ಕಮೆಂಟ್ಗಳು ಅದು ಯೂಟ್ಯೂಬಲ್ಲಾಗಲಿ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಕೆಲವು ಕಮೆಂಟ್ಗಳು ಬಾಟ್ಗಳಿಂದ ಸೃಷ್ಟಿಯಾಗ್ತವೆ ಅಂತ. ಅದು ವಾಸ್ತವದಲ್ಲಿ ಮನುಷ್ಯರೇ ಆಗಿರಲ್ಲ, ಮಷಿನ್ ಜನ್ರೇಟೆಡ್ ರೀತಿಯಲ್ಲಿ ಕೆಲವು ಕಮೆಂಟ್ಗಳಿರ್ತವೆ. ಬೇರೆ ಮಾಮೂಲಿ ಮನುಷ್ಯ ಅದಕ್ಕೆ ಭಾವನಾತ್ಮಕ ರಿಯಾಕ್ಟ್ ಮಾಡ್ತಾ ಇರ್ತಾನೆ, ಮಷಿನ್ಗೆ ಎಮೋಷನ್ಸ್ ಇರಲ್ಲ, ಒಂಥರ ಆಟೋಮೆಟಿಕಾಗಿ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಅಂತ ಹೇಳಿ. ಅದನ್ನು ನೋಡಿ 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 ಅದರ ಆಧಾರದ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬೇಕಪ್ಪ. ಪೊಲಿಟಿಕಲ್ ಪಾರ್ಟಿ, ಒಬ್ಬ ಪೊಲಿಟಿಕಲ್ ವ್ಯಕ್ತಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಬೇಕು, ಇಂಥದ್ದು ಮಾಡಿಬಿಟ್ಬಿಡ್ತಾನೆ ಅವನು. ಅದು ಸಾವಿರ ಲಕ್ಷಗಳಾಗಿ ಹಾಗೆ ಹೋಗ್ತಿರುತ್ತೆ ಅಂತ. ವಾಸ್ತವದಲ್ಲಿ ಮನುಷ್ಯರೇ ಆಗಿರಲ್ಲ ಅಂತ ಹೇಳಿ. ಈ ಸೋಷಿಯಲ್ ಮೀಡಿಯಾದ ಈ ಕಮೆಂಟ್ಗಳಿಗೋ ಈ ಭಾವನೆಗಳಿಗೋ ನೀವು ರಿಯಾಕ್ಟ್ ಮಾಡಿದ್ರ, ನೀವು ತಲೆ ಕೆಡಿಸ್ಕೊಂಡ್ರ, ಅದರಿಂದ ಗಾಬರಿ ಆದ್ರ, ನೋವಾಯ್ತಾ, ಏನು ಕಥೆ ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನಮಗೆ ಆ ಕಮೆಂಟ್ಗಳಿಂದ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆಡ್ತಿರುವಂತ ಮಾತುಗಳು, ಅವರು ಬಳಸ್ತಿರುವಂತ ಭಾಷೆಗಳು, ಅವರು ಬೇರೆ ಬೇರೆ ರೀತಿಯಲ್ಲಿ ಏನು ಹೋಗ್ತಾ ಇದ್ದಾರೋ, ಈಗ ಲೋಕೇಶ್ವರ ಸರ್ ಹೇಳಿದಾಗೆ ನುಗ್ತೇವೆ, ಹೊಡಿತೇವೆ, ಬಡಿತೇವೆ, ನಿಮ್ಮನ್ನು ಕೊಲ್ಲುವಂತ ದಿನ ದೂರ ಇಲ್ಲ, ನಿಮ್ಮನ್ನು ಎಳ್ದಾಕುವಂತ ದಿನ ದೂರ ಇಲ್ಲ, ಇತ್ಯಾದಿ ಭಾಷೆಗಳಿದ್ದಾವಲ್ಲ ಸರ್. ಇದನ್ನು ಜನ ಬಹಳ ನಂಬಿದ್ರು, ಇರ್ಬೋದು 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 ಅಂತ ಹೇಳಿ. ಸಾವಿರಾರು ಕೊಲೆಗಳಾಗಿದ್ದಾವೆ, ನೂರಾರು ಹೆಣಗಳನ್ನು ಹೂತಾಕಿದಾವೆ. ಇದೆಲ್ಲ ಬಹಳ ಡಿಫ್ರೆಂಟ್ ಆಗಿ ಬಂತು ಬಹಳ ಜನರ ಮಧ್ಯೆ. ಅದೇ ದೊಡ್ಡ ಗೌಡ್ರು, ಸಣ್ಣ ಗೌಡ್ರು, ಆಮೇಲೆ ಅಲ್ಲಿ ತೋಟ, ಇಲ್ಲಿ ತೋಟ, ಇಂಥದ್ದೆಲ್ಲ ವಿಚಾರಗಳನ್ನು ಜನರು ನಂಬುವಂತದ್ದು. ನೀವೇ ಮೊನ್ನೆ ಹೇಳಿದ್ರಿ ಸರ್ ಒಂದು ಇದರಲ್ಲಿ, ಸುಳ್ಳು ಸಾವಿರಾರು ಮೈಲು ಸುತ್ತುತ್ತಿರುವಾಗ ಸತ್ಯ ಇಲ್ಲಿ ಚಪ್ಪಲಿ ಹಾಕ್ತಾ ಇತ್ತು ಅಂತ ಹೇಳಿ. ಅದೇ ರೀತಿ ಆಗಿರುವಂತದ್ದು, ಸುಳ್ಳು ಸಾವಿರಾರು ಮೈಲು ಸುತ್ತಿ ಆಗಿತ್ತು, ಈಗೇನು ಸತ್ಯ ಇಲ್ಲಿ ಚಪ್ಪಲಿ ಹಾಕ್ಲಿಕ್ಕೆ ಈಗ ಪ್ರಾರಂಭ ಮಾಡಿದೆ. ಸರ್ ನಿಮಗೆ ಒಂದು ನಾನು ಸಣ್ಣ ಪ್ರಶ್ನೆ ಕೇಳ್ತೇನೆ ಸರ್. ಆ ಹೋರಾಟಗಾರರಿಗೆ ನೀವು ಮೊನ್ನೆ ಅವರ ಹೋರಾಟದಲ್ಲಿ ಇದ್ದಂತ ಒಂದು ಇವರ ಒಬ್ಬರ ವ್ಯಕ್ತಿಯ ಮಗಳ ಏನೋ ಒಂದು ಕಡೆ ಗುಜರಾತ್ ಅಲ್ಲಿ ಹೋಗಿ ಸೂಸೈಡೋ ಅಥವಾ ದೂಡಿ ಹಾಕಿದೋ ಏನೋ ಗೊತ್ತಿಲ್ಲ. ನಿಜವಾಗಿ ನಮಗೆ ಬಹಳ ಅದ್ರ ಬಗ್ಗೆ ಬಹಳ ಖೇದ ಇದೆ. ಆದ್ರೂ ಆ ಹುಡುಗಿ ಅವರದ್ದೇ ವರ್ಗದಲ್ಲಿ, ಅವರದ್ದೇ ಗುಂಪಿನಲ್ಲಿದ್ದಂತ ಆ ವ್ಯಕ್ತಿಯ ಹುಡುಗಿ ಅಲ್ಲಿ ಹೋಗಿ ತೀರ್ಕೊಂಡಾಗ ಇವ್ರು ಯಾಕೆ ಪ್ರತಿಭಟನೆಯನ್ನು ಮಾಡಲಿಲ್ಲ? ಇವ್ರು ಯಾಕೆ ಆ ವ್ಯಕ್ತಿಗೆ ಸಾಕರಾಗಿ ನಿಲ್ಲಿಲ್ಲ? ಆ ಕೇಸ್ ಏನಾಯ್ತು ಅಂತ ಯಾಕೆ ಯಾವತ್ತಿಗೂ ಪ್ರಶ್ನೆ ಮಾಡ್ತಾ ಇಲ್ಲ? ಕೇವಲ ಒಂದು ಹುಡುಗಿದ್ದು ಇಲ್ಲಿ ಅತ್ಯಾಚಾರ ಆದ ಹುಡುಗಿಯ ಬಗ್ಗೆ ಮಾತ್ರ ಯಾಕೆ ಇವರು ಪ್ರಶ್ನೆ ಎತ್ತಿದ್ದಾರೆ? ಈ ಹುಡುಗಿಯ ಆದಾಗ ಮಾತ್ರ ಯಾಕೆ ಇವರು ಈ ಊರಿನವರ ಬಗ್ಗೆ ಹೇಳ್ತಾರೆ? ಬೇರೆ ಊರಲ್ಲಿ ಅತ್ಯಾಚಾರ ಆಗ್ತಾ ಇಲ್ವಾ? ಅವರ ಗ್ರಾಮದಲ್ಲಿ ಅತ್ಯಾಚಾರ ಆಗಿದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಇಡ್ತಾ ಇಲ್ಲ ಅಂತ ಹೇಳುವಾಗ ಅವರ ಇದ್ರ ಹಿಂದೆ ಇರುವಂತ ಆ ಕಾನ್ಸ್ಪಿರಸಿ ಏನಿದೆ ಅಂತ ಹೇಳುವಂತದ್ದು ನಮಗೆ ಸತ್ಯವಾಗಿ ಗೊತ್ತಾಗ್ತದೆ. ಈಗ ಸತ್ಯ ಹೊರಡ್ತಾ ಇದೆ ಸರ್. ನಾನು ಇದನ್ನೇ ಹೇಳಿದ್ದು, ಆ ವ್ಯಕ್ತಿ ಮುಸುಕುದಾರಿ ಏನಿದ್ದಾರೋ ಅವರನ್ನು ಪರೀಕ್ಷೆ ಮಾಡಿ, ಅವರನ್ನು ಏನು ನಾರ್ಕಲಿಕ್ ಯಾವ್ದಾದ್ರು ಮಾಡಿ, ಮತ್ತೆ ನಮಗೆ ಸತ್ಯ ಹೊರಗೆ ಬರ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಮಾತಾಡ್ತಿರೋದು ಇದಕ್ಕೋಸ್ಕರ. ಈಗ ಸತ್ಯ ಎಲ್ಲ ಹೊರಗಡೆ ಬರ್ತಾ ಇದೆ. ಇವರ ಏನು ಸುಳ್ಳುಗಳ ಸರಮಲ ಇದೆಯೋ ಅದೆಲ್ಲ ಬೆತ್ತಲಾಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನೆನೆಸೋದು, ಸೈನೈಡ್ ಮೋಹನ್ ಅಂತ ಹೇಳಿ ಮಂಗಳೂರಿನಲ್ಲಿ ಒಬ್ಬ ಅರೆಸ್ಟ್ ಆದ. ನಾನು 3 ಕೇಸ್ಗೆ ನಮ್ಮ ಉಪ್ಪರ ಪಡೆಯಿಂದ ಟ್ರಾನ್ಸ್ಫರ್, ನಾನು ಎವಿಡೆನ್ಸ್ ಕೊಟ್ಟೆ. ಬಡ ಹುಡುಗಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಆ 3 ಕೇಸಲ್ಲಿ ನಾನೇನು ಎವಿಡೆನ್ಸ್ ಕೊಟ್ಟಿದ್ದೆ, 3 ಕೇಸಲ್ಲಿ ಅವನಿಗೆ ಸಜಾ ಆಯ್ತು. ಒಂದ್ರಲ್ಲಿ ಜೀವಾವಧಿ, ಒಂದ್ರಲ್ಲಿ 5 years, ಇನ್ನೊಂದ್ರಲ್ಲಿ 7 ವರ್ಷ, 3ರಲ್ಲೂ ಆಯ್ತು. ಮದುವೆ ಆಗ್ತಿಂದ ನಮಿಸೋದು, ಬಳಸ್ಕೊಳ್ಳೋದು, ಹೋಗಿ ನೀನು ಸ್ವಚ್ಛ ಆಗಿ ಬಾ ಮದುವೆ ಮಾಡ್ಕೊಳ್ಳೋದು ಅಂತ ಪ್ರಸಾದದಲ್ಲಿ ಅದರಲ್ಲಿ ಕೊಟ್ಬಿಡೋದು. ಇಲ್ಲ ಮಾತ್ರ ನೀನು ಏನ್ ರಾತ್ರಿ ಎಂಜಾಯ್ ಮಾಡಿರ್ತಾನೆ, ಅದು ಇದ್ರೆ ಅದು ಅಲ್ಲಿ ದೇವಸ್ಥಾನದಲ್ಲಿ ಅದು ಒಂಥರ ಪವಿತ್ರ ಇದು ನುಂಗಿದ್ರೆ ಕ್ಲಿಯರ್ ಆಗುತ್ತೆ, ಹೋಗಿ ಮದುವೆ ಆಗೋಣ ಬಾ ಅಂತ ಹೇಳಿ ಕೊಟ್ಟು ಕಳ್ಸೋದು. ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗಿ ಅವ್ಳ ಬತ್ಲೆ ಮನೆಯಲ್ಲಿ ಅಲ್ಲೋ ಹೋದಾಗ ನುಂಗಿ ಅಲ್ಲೇ ಸತ್ತೋಗ್ತಾಳೆ, ಇವ್ನು ಹೊರಟೋಗೋದು, ಒಡವೆಯಲ್ಲಿ ರಾತ್ರಿ ಬಿಚ್ಕೊಂಡ್ಬಿಟ್ಟಿದೆ. ಸೊ ಅವನ ಕೇಸಲ್ಲಿ ನಾನು ಒಂದು 6 ಸತಿ ಎವಿಡೆನ್ಸ್ಗೆ ಹೋಗಿದ್ದೀನಿ ಮಂಗಳೂರಿಗೆಲ್ಲ. ಮತ್ತೆ ಅವನು ಅರೆಸ್ಟ್ ಆದಾಗ ಅಲ್ಲಿ ಹೆಣ್ಮಕ್ಳು ಅಷ್ಟು ಕಾಣೆ ಆಗ್ತಿದ್ದು, ಸಾಯ್ತಿದ್ದು ಇದ್ದಾಗ ಇವ್ರು ಯಾರನ್ನು ನಾನಲ್ಲಿ ನೋಡಿರ್ಲಿಲ್ಲ. ಈ ಹೋರಾಟಗಾರರು ಯಾರು ಇರ್ಲಿಲ್ಲ. 26 ಹೆಣ್ಮಕ್ಳು ಸಾಯಿಸಿದ್ದವನು, ಕೇರಳದಿಂದ 2 ಎಲ್ಲ ಮಂಗಳೂರು ಸುತ್ತಮುತ್ತಾನೆ. ಫೇಸ್ಬುಕ್ ಎಲ್ಲ ಇದ್ದಿದ್ರೆ ಮೋಸ್ಟ್ಲಿ ಅವಾಗ ಬರ್ತಿದ್ರು ಏನೋ ಗೊತ್ತಿಲ್ಲ. ಈಗ ನಾನು ಎಷ್ಟು ವರ್ಷ, ನಾನು 90-100 ವರ್ಷದವನ. ನಾನು ಹೇಳ್ತಾ ಇರೋದು ಈಗ ಒಂದು 15-10-12 ವರ್ಷದ ಹಿಂದಲ್ ಕತೆನೆ. ಅವಾಗ ಎಲ್ಲಿ ಇವ್ರು ಯಾರು ಕಾಣ್ಲಿರ್ಲಿಲ್ಲ ನನಗಂತ ಆ ಭಾಗದಲ್ಲಿ. ಫೈನ್. ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಥ್ಯಾಂಕ್ ಯು.
ದಿಲೀಪ್ ಜಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಈ ಪ್ರಕರಣಗಳಲ್ಲಿ ಸತ್ಯ ಆಚೆ ಬರಬೇಕು ಅನ್ನೋದು ಎಲ್ಲ ಕಡೆಯಿಂದಲೂ ಇರತಕ್ಕಂಥ ಆಗ್ರಹ. ಸತ್ಯ ಆಚೆ ಬರಲೇಬೇಕು, ಬಂದೇ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ತೀನಿ.